ಎಲ್ರಿಗೂ ನಮಸ್ಕಾರ. ರಹದ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇದು ಗೋಕಾಕ್ ಡೈರೀಸ್ 3 ಇದರದ್ದು ಲಾಸ್ಟ್ ವಿಲಾಗ್ ಗೋಕಾಕ್ ಬಗ್ಗೆ. ಸೊ ನಾವು ಅವತ್ತು ಯೋಗಿ ಕೊಳ್ಳಕ್ಕೆ ಹೋಗ್ತಾ ಇದ್ವಿ. ಯೋಗಿ ಕೊಳ್ಳ ಅನ್ನೋದು ಒಂದು ನ್ಯಾಚುರಲ್ ಸ್ವಿಮ್ಮಿಂಗ್ ಸ್ಪಾಟ್ ಥರ. ಮಾರ್ಕಂಡ್ಯ ಮತ್ತು ಘಟಪ್ರಭಾ ರಿವರ್ ಸೇರಿ ಇಲ್ಲಿ ಇರೋದು ಒಂದು ನ್ಯಾಚುರಲ್ ಸ್ವಿಮ್ಮಿಂಗ್ ಸ್ಪಾಟ್. ನೀವಿಲ್ಲಿ ನೋಡ್ತಿರ್ಬೋದು. ಯೋಗಿ ಕೊಳ್ಳ ಒಂದು 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಷ್ಟೇ ಇರೋದು. ಗೋಕಾಕಿಂದ ಜಸ್ಟ್ 7 ಕಿಲೋಮೀಟರ್ಸ್. ಒಂದು ಸ್ಮಾಲ್ ವಿಲೇಜ್ ಅದು, ಗೋಕಾಕ್ ತಾಲೂಕ್, ಬೆಳಗಾಂ ಡಿಸ್ಟ್ರಿಕ್ಟ್ನಲ್ಲಿ. ಯೋಗಿ ಕೊಳ್ಳ ಈಸ್ ಅ ಪ್ಲೇಸ್ ವಿಚ್ ಡಿರೈವ್ಸ್ ಇಟ್ಸ್ ನೇಮ್ ಫ್ರಮ್ ಅ ವ್ಯಾಲಿ ವಿಚ್ ಇಸ್ ಬಿಟ್ವೀನ್ ಹಾರ್ಶೂ shaped rocky hills. It's a great place for trekking. The village is packed with beautiful valleys and scenic sights. So this is a natural swimming spot in Markandeya River in the lap of nature surrounded by hills. It's too beautiful. ಸೊ ಸ್ಪೆಷಲಿ ಮಾರ್ನಿಂಗ್ ಬಂದಾಗ ಭಾಳ ಚಂದ ಇರ್ತದೆ. ಇಲ್ಲಿ ನೋಡ್ಲಿಕ್ಕೆ ನವಿಲ್ ಕೂಡ ಸಿಗ್ತಾವೆ. ಆ್ಯಸ್ ಯು ಸಿ ಹಿಯರ್ ವಿ ಕ್ಯಾನ್ ಸಿ ಪಿಕಾಕ್ಸ್ ಆಲ್ಸೋ ಹಿಯರ್. ವೆರಿ ಬ್ಯೂಟಿಫುಲ್ ಪ್ಲೇಸ್, ಕ್ಲೀನ್ ವಾಟರ್. ಬಟ್ ಒಂದೇ ಏನಪ್ಪ ಅಂತಂದರೆ ಇಲ್ಲಿ ದಯವಿಟ್ಟು ಜನರು ಸೋಪ್ ಎಲ್ಲ ಯೂಸ್ ಮಾಡಿ ಈಜೋದು ಬೇಡ ಅಂತ ಅನಿಸ್ತದೆ, ಬಿಕಾಸ್ ನೀರೆಲ್ಲ ಹೊಲಸಾಗ್ಬಿಡ್ತದೆ. ಅದರ್ವೈಸ್ ದಿಸ್ ಪ್ಲೇಸ್ ಇಸ್ ಟೂ ಬ್ಯೂಟಿಫುಲ್ ಟು ಎಂಜಾಯ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಅಲ್ಲಲ್ಲಿ ವೆರೈಟಿ ಕಲ್ಲು, ಕಪ್ಪಿ ಚಿಪ್ಪು ಎಷ್ಟು ಚಂದಾಗಿ ಸಿಗ್ತಿದ್ವು. ನನಗೆ ಸ್ಟೋನ್ ಆರ್ಟ್ ಮಾಡ್ಲಿಕ್ಕೆ ಇಷ್ಟ. ಸೊ ಅಲ್ಲಿ ನಾನು ಹುಡುಕಿ ಕಲ್ಲೆಲ್ಲ ತೊಗೊಂಡು ಬಂದಿದ್ದೆ. ಸೊ ಆ್ಯಸ್ ಯು ಸಿ ದಿಸ್ ಇಸ್ ದ ಸ್ಟೋನ್ ಐ ಪ್ರಿಫರ್ಡ್ ಟು ಚೂಸ್ ಫಾರ್ ಸ್ಟೋನ್ ಪೇಂಟಿಂಗ್. ಅಲ್ಲಿ ಭಾಳಷ್ಟು ಪಿಕ್ಚರ್ಸ್ ತೆಗೆಸ್ಕೊಂಡ್ವಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ಲೇಸ್ ಇನ್ ದ ಬ್ಯೂಟಿಫುಲ್ ಮಾರ್ನಿಂಗ್. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಯೋಗಿ ಕೊಳ್ಳಕ್ಕೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಅಲ್ಲಿ ಒಂದು ದೇವಸ್ಥಾನ ಅದ. ಸೊ ಅದನ್ನು ಅಲ್ಲಿ ದೇವಸ್ಥಾನ ತನಕ ಹತ್ತಂತೂ ಹೋಗಲಿಲ್ಲ, ಬಟ್ ಆನ್ ದ ವೇ ಅದನ್ನೂ ಅಲ್ಲಿ ತನಕ ಹೋಗಿ ಬರೋಣ ಅಂತ ವಿ ವರ್ ಜಸ್ಟ್. ಸೊ ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಆ ಕಡೆ ಬರೀ ಒಂಥರ ಫಾರೆಸ್ಟ್ ಲೈಕ್ ಸೀನಿಕ್ ಬ್ಯೂಟಿನೇ ಇದಾವೆ. ಸೊ ನೀವು ಅಲ್ಲಿ ಗುಡ್ಡದ ನಡುವೆ ಅದೊಂದು ದೇವಸ್ಥಾನ ಇರೋದು. ಇಟ್ಸ್ ಅ ಕೇವ್ ಓಪನಿಂಗ್ ಇನ್ ದ ಮಿಡಲ್ ಆಫ್ ದ ಹಿಲ್. ದೇರ್ ಇಸ್ ಅ ಸ್ಪಾಟ್ ಲೊಕೇಟೆಡ್ ಆನ್ ದ ಟಾಪ್ ಆಫ್ ದ ಹಿಲ್ ವೇರ್ beneath the rock roofing is the linga and the image of Brahmaramba seated on the Nandi. So the pure air around gives the best experience there. ಸೊ ನಾವು ಮೇಲಂತೂ ಹತ್ತಿ ಹೋಗಲಿಲ್ಲ, ಯಾಕಂದ್ರೆ ಒಂದು 300-400 ಸ್ಟೆಪ್ಸ್ ಅದಾವಂತ ಅಂದರು. ಸೊ ನಾವು ಅಲ್ಲಿ ಹತ್ತಿ ಹೋಗಲಿಲ್ಲ, ಬಟ್ ಅಲ್ಲಿ ತನಕ ಹೋಗಿ ವಾಪಸ್ ಬಂದ್ವಿ. ಸೊ ಇಟ್ ವಾಸ್ ಅ ಜಾಲಿ ಬೈಕ್ ರೈಡ್. ಮಾತಾಡ್ಕೊತ ಭಾಳ ದಿವಸ ಆದಮೇಲೆ ಪೊಲ್ಯೂಷನ್ ಫ್ರೀ ಎನ್ವೈರ್ಮೆಂಟಲ್ಲಿ ನಾವು ಹೋದ್ವಿ. ಅಲ್ಲಿ ಯಾರೋ ಟ್ರಕ್ ಒಳಗೆ ಇದು ಶುಗರ್ ಕೇನ್ ಇಟ್ಟಿದ್ರು, ಇವ್ರು ಹರಿದು ಕೊಡ್ತಿದ್ರು ನನಗೆ. Now I'm going to show you a wonderful experience about this ice cream factory. This is Enjoy Ice Cream Factory in Gokak. So the day when we went there, Mr. Shrikant Ratan and Mr. Sunil Ratan were kind enough to show this ice cream factory. ನನಗಂತೂ ಭಾಳ ಆಸೆ ಇತ್ತು, ಮಕ್ಕಳಿಗೂ ತೋರಿಸ್ಬೇಕಂತಿತ್ತು. ಸೊ ಅವತ್ತು ಕುಲ್ಫಿ ಐಸ್ ಕ್ರೀಮ್ ಮಾಡ್ಲಿಕ್ಕತ್ತಿದ್ರು. ಸೊ ಅದನ್ನು ತೋರಿಸ್ತಿದ್ರು ಅವರು. ಸೊ ಹಿಯರ್ ಕುಲ್ಫಿ ಮಿಕ್ಸ್ ಇಸ್ ಗೆಟಿಂಗ್ ರೆಡಿ. ಆ್ಯಕ್ಚುಲಿ ಮಿಲ್ಕ್ ಪ್ಲಸ್ ಶುಗರ್ ಪ್ಲಸ್ ಲಿಟಲ್ ಕಲರ್ ಇಸ್ ಮಿಕ್ಸ್ಡ್ ಫಾರ್ ಅಬೌಟ್ 4 hours at 40 degrees Celsius ಟು ಪ್ರಿಪೇರ್ ಬಾಸುಂದಿ. ಅವರು ಒಂದು ದಿವಸಕ್ಕೆ ಅರೌಂಡ್ 120 ಲೀಟರ್ಸ್ ಮಿಕ್ಸ್ಚರ್ ರೆಡಿ ಮಾಡ್ತಾರೆ, ಔಟ್ ಆಫ್ ವಿಚ್ 2500 ಕುಲ್ಫೀಸ್ ಆರ್ ಪ್ರಿಪೇರ್ಡ್. ಸೊ ಬಾಸುಂದಿ ಅದನ್ನ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಯೂಸ್ ಮಾಡ್ತಾರೆ. ಇಂಥ ಮೌಲ್ಸನ್ನ ರೆಡಿ ಮಾಡಿ ಇಟ್ಕೊತಾರೆ. ಅಲ್ಲಿ ಕಡ್ಡಿ ಎಲ್ಲ ಚುಚ್ಚಿ ಈ ಮೌಲ್ಸನ್ನ ರೆಡಿ ಮಾಡಿ ಇಟ್ಕೊತಾರೆ. ಇದ್ರ ಒಳಗಡೆ ಅದನ್ನು ಬಾಸುಂದಿ ಏನು ರೆಡಿ ಆಗಿರ್ತದಲ್ಲ ಅದನ್ನು ಪೋರ್ ಮಾಡ್ತಾರೆ. ಇಲ್ಲಿ ನೋಡ್ತಿರೋ ಹಾಗೆ ಅದನ್ನು ಅದ್ರೊಳಗಡೆ ಹಾಕಿ ಅದನ್ನು ಲೆವೆಲ್ ಮಾಡ್ತಾರೆ. ಅದನ್ನು ಮಾಡಿ ಈ ಥರ ಒಂದು ಕ್ಯಾಲ್ಶಿಯಂ ವಾಟರ್ದು ಒಂದು ಸ್ಟೋರೇಜ್ ಥರ ಮಾಡಿರ್ತಾರೆ ಅವರು. ಇಲ್ಲಿ ನೀವು ನೋಡ್ತಿರೋ ಹಾಗೆ ಇಟ್ ಈಸ್ ಕ್ಯಾಲ್ಶಿಯಂ ವಾಟರ್. ಅದು ಆಲ್ಮೋಸ್ಟ್ -32 ಡಿಗ್ರಿ ಸೆಲ್ಸಿಯಸ್ ನೀರಿರುತ್ತದು. ಸೊ ಕ್ಯಾಲ್ಶಿಯಂ ಎದಕ್ಕೆ ಹಾಕ್ತಾರಪ್ಪ ಅಂತಂದ್ರೆ ಆ ನೀರು ಫ್ರೀಸ್ ಆಗಬಾರ್ದು ಅಂತ ಹಾಕೋದು. ಸೊ ಅದಾದಮೇಲೆ ಒಂದು 10 ಮಿನಿಟ್ಸಲ್ಲಿನೇ ಕುಲ್ಫಿ ರೆಡಿ ಆಗಿಬಿಡ್ತಾವೆ. ಸೊ ರೆಡಿ ಆದ ತಕ್ಷಣ ಈ ಥರ ಪ್ಯಾಕೇಜಿಂಗ್ ಮಾಡ್ತಾರೆ. ಇದು ನೆಕ್ಸ್ಟ್ ಮಾಡ್ತಿರೋದು ಚೋಕೋಬಾರ್ಸ್. ಸೊ ಅಗೇನ್ ಆ ಕಂಟೈನರ್ನಲ್ಲಿ ಹಾಕಿದ್ರು. ಸೊ ಈ ಥರ ಅದನ್ನು ಕಡ್ಡಿ ಅದ್ರ ಒಳಗಡೆ ಸಿಗಿಸಿ ಮತ್ತೆ ಕ್ಯಾಲ್ಶಿಯಂ ವಾಟರ್ ಒಳಗೆ ಹಾಕಿಬಿಡ್ತಾರೆ ಅದನ್ನು. ಸೊ ಅಗೇನ್ ದ ಕ್ಯಾಲ್ಶಿಯಂ ವಾಟರ್ ಅಟ್ -32 ಡಿಗ್ರಿ ಸೆಲ್ಸಿಯಸ್ ಇಸ್ ಯೂಸ್ ಟು ಫ್ರೀಸ್ ದ ಐಸ್ ಕ್ರೀಮ್. ಇಲ್ಲಿ ಅದು ಬಿಕಾಸ್ ಆಫ್ ಕ್ಯಾಲ್ಶಿಯಂ ದ ವಾಟರ್ ಡಸಂಟ್ ಫ್ರೀಸ್ ಹಿಯರ್ ಆಸ್ ಅ ಸೈಡ್ ಆ್ಯಂಡ್ ಇಟ್ ಕನ್ವರ್ಟ್ಸ್ ದ ಲಿಕ್ವಿಡ್ ಫಾರ್ಮ್ ಟು ಸಾಲಿಡ್ ಫಾರ್ಮ್ in just 10 minutes. And here water doesn't enter the molds as it is packed on all the sides.
ಸೊ ಇದು ಮೇಲಿಂದು ಚಾಕ್ಲೇಟದ್ದು ಒಂದು ಮಿಕ್ಸ್ಚರ್ ಮಾಡಿಟ್ಟಿದ್ದು. ಸೊ ಅದು ಫ್ರೀಸ್ ಆದ ನಂತರ ಇದ್ರೊಳಗೆ ಡಿಪ್ ಮಾಡಿ ಅದನ್ನು ಕೋಲ್ಡ್ ಸ್ಟೋರೇಜ್ ಒಳಗೆ ಇಟ್ಬಿಡ್ತಾರೆ. ಸೊ ನೆಕ್ಸ್ಟ್ ಐ ವಿಲ್ ಶೋ ಯು ಹೌ ಇಟ್ ಈಸ್ ಕೆಪ್ಟ್ ಇನ್ ದ ಕೋಲ್ಡ್ ಸ್ಟೋರೇಜ್. ಸೊ ಈ ಥರ ರೆಡಿ ಆಗಿದ್ದೆಲ್ಲ ಕುಲ್ಫಿನ ಅಲ್ಲಿ ಒಳಗಡೆ ಐಸ್ ಒಳಗೆ ಇಡ್ತಿದ್ರು ಅವರು. ನಂತರ ಇಲ್ಲಿ ದಿಸ್ ಇಸ್ ಕಾಲ್ಡ್ ದ ಕೋಲ್ಡ್ ಸ್ಟೋರೇಜ್. ಅದು ಕೋಲ್ಡ್ ಸ್ಟೋರೇಜು -18°C ಟೆಂಪ್ರೇಚರ್ ಒಳಗೆ ಮೇಂಟೈನ್ ಮಾಡ್ತಾರೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಫುಲ್ ಒಂಥರ ಫಾಗ್ ಥರ ಹೋಗಿ ಬರ್ತಿತ್ತು ಒಳಗೆ ಎಂಟ್ರ್ ಆದ ತಕ್ಷಣ. ಅಲ್ಲಿ ನಿಲ್ಲಿಕ್ಕೆ ಆಗುವಂತಾಗಿತ್ತು, ಅಷ್ಟು ಚಳಿ ಇತ್ತು ಒಳಗಡೆ. ಸೊ ಪ್ರಿಪೇರ್ ಆಗಿರೋಂಥ ಐಸ್ ಕ್ರೀಮ್ಸನ್ನೆಲ್ಲ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಒಳಗೆ ಅವರು ಸ್ಟೋರ್ ಮಾಡ್ತಾರೆ. ಸೊ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದರು ಐಸ್ ಕ್ರೀಮ್ ಫ್ಯಾಕ್ಟ್ರಿ. ಇಟ್ ವಾಸ್ ವೆರಿ ವೆರಿ ನೈಸ್. ಇದು ನೀವು ನೋಡ್ತಿರೋ ಹಾಗೆ ಅದೊಂದು ಪೈಪ್ ಥರ ಒಂದು ಐಸ್ ಕ್ರೀಮ್ ಬರ್ತಿದ್ವು. ಸೊ ಆ್ಯಸ್ ಯು ಸಿ ಹಿಯರ್. ಸೊ ಏನಿಲ್ಲ, ಅದರೊಳಗಡೆ ಲಿಕ್ವಿಡ್ ಪೋರ್ ಮಾಡಿ ಅಲ್ಲೇ ಇಮಿಡಿಯೇಟ್ಲಿ ಪ್ಯಾಕ್ ಮಾಡಿಬಿಡ್ತಾರೆ ಅವರು. ಸೊ ಅಲ್ಲೆಲ್ಲ ಫ್ರೆಶ್ ಐಸ್ ಕ್ರೀಮ್ ಪ್ರಿಪೇರ್ ಆಗ್ತಿದ್ವು. ಆಮೇಲೆ ನಾವು ಫ್ರೆಶ್ ಅಲ್ಲೇ ತಿಂತಿದ್ವಿ, ಮಜಾ ಇತ್ತು ಫುಲ್ ಅವಾಗ. ಸೊ ಫ್ರೆಶ್ ಚೋಕೋಬಾರ್, ಫ್ರೆಶ್ ಕುಲ್ಫಿ, ವಿ ಸೇವರ್ಡ್ ಆಲ್ಮೋಸ್ಟ್ ಆಲ್ ದ ಐಸ್ ಕ್ರೀಮ್ಸ್ ದೇರ್. ಮಸ್ತ್ ಇತ್ತು. ಆ್ಯಂಡ್ ಸ್ಪೆಷಲಿ ದ ಸ್ಟಾಫ್ ಅಲ್ಲೆಲ್ಲ ವರ್ಕರ್ಸು ಭಾಳ ಅಂದರೆ ಭಾಳ ಪೊಲೈಟ್ ಇದ್ರು, ಎಷ್ಟು ಪೇಷನ್ಸಿಂದ. ಸೊ ಇಟ್ಸ್ ಅ ಬ್ರ್ಯಾಂಡ್ಸ್ ಕಮಿಟ್ಮೆಂಟ್ ಟು ಕ್ವಾಲಿಟಿ ದಟ್ ಹ್ಯಾಸ್ ಲೆಡ್ ಟು ಇಟ್ಸ್ ಸಕ್ಸಸ್. ಎಂಜಾಯ್ ಐಸ್ ಕ್ರೀಮ್ ಇಸ್ ಅ ಬಿಗ್ ಸಕ್ಸಸ್ ಬಿಕಾಸ್ ದೇ ಫಾಲೋ ದ ಅಟ್ಮೋಸ್ಟ್ ಕ್ವಾಲಿಟಿ. ವೆರಿ ಪ್ಯೂರ್ ವಾಟರ್ ಈಸ್ ಯೂಸ್ ಟು ಮೇಕ್ ದ ಐಸ್ ಕ್ರೀಮ್ಸ್ ಹಿಯರ್. ಇಟ್ಸ್ ವೆರಿ ಸೇಫ್, very very tasty. So you get the myriad of flavors here to choose from. ಎಲ್ಲ ಥರ ಮಿಲ್ಕ್ ಶೇಕ್ಸು, ಸೋಡಾ, ಐಸ್ ಕ್ರೀಮ್ ಎಲ್ಲ ಸಿಗ್ತದೆ ಇಲ್ಲಿ. ಇಟ್ಸ್ ಒನ್ ಆಫ್ ದ ಫೈನೆಸ್ಟ್ ಕ್ವಾಲಿಟಿ. My next visit was towards my educational temple. ನಮ್ಮ ಶಾಲೆ ಯಾವ ದೇವಸ್ಥಾನಕ್ಕಿಂತನೂ ಕಮ್ಮಿ ಅಲ್ಲ, ಅದಕ್ಕೆ ನಾನು ಟೆಂಪಲ್ ಅಂತಂದೆ. ಅವರ್ ಸ್ಕೂಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1975 ಆ್ಯಂಡ್ ಕನ್ಸಿಸ್ಟ್ಸ್ ಆಫ್ ಗ್ರೇಡ್ಸ್ ಫ್ರಮ್ 1 to 10. My school life memories make me realize how important school life is for anyone. I joined the school from 2nd standard and it gives me a lot of memories. Be it academics, cultural activities, sports, etc. I have thoroughly enjoyed and excelled here and cherish a lot of memories. ಸವಿ ನೆನಪು, ಸಾವಿರ ನೆನಪು ಅಂತಾರಲ್ಲ, ಆ ಥರ ಇಲ್ಲಿ ಪ್ರತಿಯೊಂದು ನೆನಪು ಅದ. ಇಲ್ಲಿ ನಾನು ನಸಿಕ್ನಲ್ಲಿ ಎದ್ದು ಓದಿದ್ದು, ಪ್ರತಿಯೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ನಾಗ ಪಾರ್ಟಿಸಿಪೇಟ್ ಮಾಡಿದ್ದು, ಹೆಂಗೆ ನಮ್ಮ ಅಪ್ಪಾಜಿ ಅಮ್ಮ ಪ್ರತಿಯೊಂದು ಹಾಡಿನ ಸ್ಪರ್ಧೆ ಆಗಲಿ, ವೇಷಭೂಷಣ ಸ್ಪರ್ಧೆ ಆಗಲಿ, ಅದ್ರ ಮುಖಾಂತರ ನಮ್ಮ ಟ್ಯಾಲೆಂಟನ್ನು ಹೆಂಗೆ ಪ್ರದರ್ಶಿಸಲಿಕ್ಕೆ ಗೈಡ್ ಮಾಡ್ತಿದ್ರು ಅಂತ ಎಲ್ಲ ನೆನಪಾಗ್ತಿತ್ತು. ಸ್ಪೋರ್ಟ್ಸು ಆಗಲಿ ಅಥವಾ ಒಂದು ಕಲ್ಚರಲ್ ಅಥವಾ ಆ್ಯನ್ಯುವಲ್ ಗ್ಯಾದರಿಂಗ್ ಆಗಲಿ, ಆ ಒಂದು ಟೆನ್ಷನ್ನು, ಅದೊಂದು ಕ್ಯೂರಿಯಾಸಿಟಿ, ಅದೆಲ್ಲ ಸ್ಟೋರೀಸ್ ಎಲ್ಲ ನೆನಪಾಗ್ತಿತ್ತು. ಎಲ್ಲ ಒಂದು ಥರ ಕಣ್ಮುಂದೆ ಫ್ಲ್ಯಾಶ್ ಬ್ಯಾಕ್ ಥರ ಬಂದಂಗೆ ಅನಿಸ್ತಿತ್ತು. ಎಷ್ಟು ವರ್ಷ ಆದಮೇಲೆ ನಾನು ಸ್ಕೂಲ್ ಕಾರಿಡಾರ್ ಮೇಲೆ ನಾನು ಹೋಗ್ತಾ ಇದ್ದೆ. ಒಂಥರ ಇಟ್ ವಾಸ್ ವೆರಿ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಆನ್ ದಟ್ ಡೇ. ಆ್ಯಂಡ್ ಎಷ್ಟು ಚಂದಲ್ಲ ಒಂದು ಶಾಲೆ ನೆನಪು ಅಂತ ಅನಿಸ್ತಿತ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆರ್ ಟೀಚರ್ಸ್. ಆ್ಯಂಡ್ ವಿ ವರ್ ದ ಲಕ್ಕಿಯೆಸ್ಟ್ ಫಾರ್ ಹ್ಯಾವಿಂಗ್ ದ ಮೋಸ್ಟ್ ಅಮೇಝಿಂಗ್ ಟೀಚರ್ ಇನ್ ಸಚ್ ಅ ಸ್ಮಾಲ್. The knowledge levels of our teachers, their simplicity, their guidance, their care, their motivation, everything was precious. There is a saying, teaching is a profession which creates all other profession. Hats off to all such mentors who have made us what we are today. I take this opportunity to give a big thank you to all my teachers who taught us life here. Thank you all my teachers. ಇಲ್ಲಿ ನಮ್ಮ ಅಮ್ಮನೂ ಶಿಕ್ಷಕಿ ಆಗಿದ್ದರು. ಶಿ ವಾಸ್ ಆ್ಯಂಡ್ ಶಿ ಈಸ್ ಆ್ಯಂಡ್ ಶಿ ವಿಲ್ ಬಿ ಮೈ ಟೀಚರ್ ಫಾರ್ ಲೈಫ್ ಟೈಮ್. ದಿಸ್ ಈಸ್ ದ ವಾಲ್ ಆಫ್ ಫೇಮ್, ದ ರೋಲ್ ಆಫ್ ಆನರ್. ಇದನ್ನು ನಾನು ಭಾರಿ ಪ್ರೌಡ್ ಆಗಿ ತೋರಿಸ್ಕೊತೀನಿ. ಆ್ಯಂಡ್ ಇಟ್ಸ್ ಇಂಡೀಡ್ ವೆರಿ ವೆರಿ ಸ್ಪೆಷಲ್ ಫಾರ್ ಮೀ. It carries my name imbibed for being topper in 10th standard. So every year ಇಲ್ಲಿ ಟಾಪರ್ ಹೆಸರು ಡಿಸ್ಪ್ಲೇ ಮಾಡ್ತಾರೆ. It is carved here. My sister-in-law name is also being carved here and we both are proud toppers on this wall of fame. ಇದು ನಮ್ಮದು
ಒಂದು ಬಿಗ್ ಸ್ಟೇಜ್, ಇಲ್ಲೆಲ್ಲ ಗ್ಯಾದ್ರಿಂಗ್ ಆಗಲಿ ಸ್ಪೋರ್ಟ್ಸ್ ಇವೆಂಟ್ ಆಗಲಿ, ಈ ಸ್ಟೇಜ್ ಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನು ಎಲ್ಲ ನೆನಪಾಗ್ತಿತ್ತು, ಎಲ್ಲ ಮರ್ಕಳಿಸ್ತಿತ್ತು. ಇದು ನಮ್ಮದು ವಿಶಾಲವಾದ ಗ್ರೌಂಡ್, ಇಷ್ಟು ದೊಡ್ಡ ಗ್ರೌಂಡ್. ಇಲ್ಲಿ ಪ್ರತಿ ಶನಿವಾರ ಡ್ರಿಲ್ ಆಗಲಿ ಅಥವಾ ಸ್ಪೋರ್ಟ್ಸ್ ಇವೆಂಟ್ಸ್ ಆಗಲಿ ಎಲ್ಲ ಮಾಡಿಸ್ತಿದ್ರು. ಈ ಗ್ರೌಂಡಲ್ಲಿ ಹಳ್ಳಾರ್ಸೋದಾಗಲಿ ಕ್ಲೀನಿಂಗ್ ಮಾಡೋದಾಗಲಿ ಎಲ್ಲ ನೆನಪಾಗ್ತಿತ್ತು. ಸೊ ಇಲ್ಲಿ ನನ್ನ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದರು ಗ್ರೌಂಡ್ನಾಗೆ. ಅಮ್ಮ ಎಷ್ಟು ದೊಡ್ಡ ಗ್ರೌಂಡ್ ಇತ್ತು ನಿಮ್ಮ ಸ್ಕೂಲ್ದು ಅಂತ ಅಂತಿದ್ಲು ನನ್ನ ಮಗಳು. ಬಿಕಾಸ್ ಹಾರ್ಡ್ಲಿ ಇಲ್ಲಿ ಮೆಟ್ರೋ ಪ್ಲೇಸಸ್ನಲ್ಲಂತೂ ಶಾಲೆಗಳಲ್ಲಿ ಗ್ರೌಂಡ್ ಸಿಗೋದೇ ಅಪರೂಪ. ಸೊ ಅಲ್ಲಿ ಫುಲ್ಲಿ ಎಲ್ಲ ಒಂಥರ ಒಂದು ಫ್ಲ್ಯಾಶ್ ಬ್ಯಾಕ್ ಥರ ರೀಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಗೋಕಾಕ್ನಲ್ಲಿ ನಾವೆಲ್ಲ ಒಂದು 9 days ಇದ್ವಿ. ಎಷ್ಟೋ ವರ್ಷ ಆದಮೇಲೆ ಹೋಗಿದ್ವಿ, ಆಲ್ಮೋಸ್ಟ್ 3 years ಆದಮೇಲೆ ಗೋಕಾಕ್ ವಿಸಿಟ್ ಮಾಡಿದ್ವಿ. ಇದನ್ನು ಲಾಸ್ಟ್ ವಿಲಾಗ್ ಆನ್ ಗೋಕಾಕ್. ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಮಾಡ್ತೀನಿ. ಎಲ್ಲ ರಿವೈಂಡ್ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ಅಟ್ಲೀಸ್ಟ್ ಇಲ್ಲಿ ನನ್ನ ಮೆಮೊರೀಸ್ನೆಲ್ಲ ಒಂದು ರಿವೈಂಡ್ ಮಾಡಿ ಫ್ಲ್ಯಾಶ್ ಬ್ಯಾಕ್ ಥರ ಇಲ್ಲಿ ಸುಮ್ಮನೆ ಹಾಕಿದೆ ವಿಲಾಗ್ನಲ್ಲಿ. ಟೈಮು ವಾಪಸ್ ಹೋಗಿ ಬರ್ತೇನಪ್ಪ ಅಂತ ಅನಿಸ್ತಿತ್ತು. ಸೊ ವಿ ಹ್ಯಾಡ್ ಅ ಬೆಸ್ಟ್ ಟೈಮ್ ಇನ್ ಗೋಕಾಕ್. ಫುಲ್ ಮಜಾ ಮಾಡಿದ್ವಿ. ಇನ್ನೂ ಅಡ್ಡಾಡಬೇಕಾಗಿತ್ತು, ಟೈಮ್ ಸಿಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಹೋಗಿ ಮತ್ತೆ ಮಜಾ ಮಾಡ್ತೀವಿ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀವಿ. ವಿ ವರ್ ಆನ್ ದ ವೇ ಟು ಬ್ಯಾಂಗ್ಳೂರ್. So we had a great time. I hope you all enjoyed. If you have liked all the vlogs about Gokak Diaries, do not forget to like, share and subscribe to my channel Rahadya. Thanks for watching. Thank you.